ಹಾಯ್ ಹಲೋ ನಮಸ್ತೆ ಕ್ವೆಶನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಬಹಳ ದಿನಗಳಾದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಮಿಸ್ ಮಾಡ್ಕೊಂಡ್ರಾ? ನಾನಂತೂ ನಿಮ್ಮನ್ನ ಮಿಸ್ ಮಾಡ್ಕೊಂಡೆ. ಆದ್ದರಿಂದ ಕ್ಷಮೆನ ಕೇಳ್ತಾ ಇದ್ದೀನಿ. ಕಾರಣಾಂತರಗಳಿಂದ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ವೆಲ್ಕಮ್ ಟು ದ ಯೂಟ್ಯೂಬ್ ಟು ಮೀ. ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಆ್ಯಂಡ್ ಈ ವಿಡಿಯೋನ 6 ವಿಭಾಗಗಳಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ಟಾಕ್ ಮಾರ್ಕೆಟ್ ಯಾಕೆ ಈ ರೀತಿ ಡೌನ್ ಟ್ರೆಂಡ್ನಲ್ಲಿ ಹೋಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿನ ನೋಡ್ತಾ ಹೋಗೋಣ. ನಂಬರ್ 2, ಈ ರೈಸಿಂಗ್ ಯಾವ ರೈಸಿಂಗು ಏನು ಏರ್ತಾ ಇದೆ ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ಒಂದೇ, ಚಿನ್ನ ಬೆಳ್ಳಿ ಬೇಜಾನ್ ಏರ್ತಾ ಇದೆ ಗುರು ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಏನಿರ್ಬೋದು ಕಾರಣ ಅಂತ ನೋಡ್ತಾ ಹೋಗೋಣ. ನಂಬರ್ 3, ಈ ಪರ್ಫಾರ್ಮೆನ್ಸ್ ಹೇಗಿತ್ತು? ಯಾವುದರ ಪರ್ಫಾರ್ಮೆನ್ಸ್? ಸೆನ್ಸೆಕ್ಸ್ ಹಾಗೂ ನಮ್ಮ ಗೋಲ್ಡ್ನ ಪರ್ಫಾರ್ಮೆನ್ಸ್ ಹೇಗಿತ್ತು 1980ರಿಂದ ಅಲ್ವಾ? 1979ಇಂದ ನಮ್ಮ ಸ್ಟಾಕ್ ಮಾರ್ಕೆಟ್ ಸೆನ್ಸೆಕ್ಸ್ ಓಪನ್ ಆಗಿರೋದು. ಆ್ಯಂಡ್ ಆ ವರ್ಷದಿಂದ ಪ್ರಸ್ತುತ ವರ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ರಿಟರ್ನ್ಸ್ ಕೊಡ್ತಾ ಹೋಗಿದೆ. ಆ್ಯಂಡ್ ನಂಬರ್ 4, ಈ ಗೋಲ್ಡ್ ರೇಟು ಕೂಡ ಎಷ್ಟು ವರ್ಷದಿಂದ ವರ್ಷಕ್ಕೆ ಬೆಳೀತಾ ಹೋಗಿದೆ, ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಆ ಪರ್ಟಿಕ್ಯುಲರ್ ವರ್ಷದಲ್ಲಿ ಅನ್ನುವಂಥ ಮಾಹಿತಿನ ನೋಡ್ತಾ ಹೋಗೋಣ. ಆ್ಯಂಡ್ ನಂಬರ್ 5, ಈ ಗೋಲ್ಡ್ ಮತ್ತು ಸೆನ್ಸೆಕ್ಸ್ನ ಕಂಪೇರ್ ಮಾಡ್ತಾ ಹೋಗೋಣ. ಓಕೆ, ಸಪೋಸ್ ನಾನು ಇಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದರೆ ಇವತ್ತಿಗೆ ಎಷ್ಟು ಆಗ್ತಿತ್ತು, ಆ ಚಾರ್ಟ್ನ ಕೂಡ ನೋಡ್ತಾ ಹೋಗೋಣ. ಆ್ಯಂಡ್ ಲಾಸ್ಟಲ್ಲಿ ನಾವೇನು ಕಲಿಬೇಕು, ಹಿಸ್ಟ್ರಿಯಿಂದ ನಾವು ಏನು ಕಲ್ತ್ಕೋಬೇಕು, ಅದ್ರ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಓಕೆ, ಇನ್ಯಾಕೆ ತಡ, ಬನ್ನಿ. ಆಲ್ರೆಡಿ ಲೇಟ್ ಆಗಿದೆ. ಸಾರಿ, ನನ್ನದೇ ಮಿಸ್ಟೇಕು, ನಾನೇ ಲೇಟ್ ಮಾಡಿದ್ದೀನಿ. ಹಾಗಾಗಿ ಇನ್ನೂ ಲೇಟ್ ಮಾಡಲ್ಲ, ಬನ್ನಿ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಈ ಇನ್ಫಾರ್ಮೇಷನ್ಸ್ನ. ಓಕೆ, ಮೊದಲನೇದಾಗಿ ಯಾಕೆ ನಮ್ಮ ಶೇರ್ ಮಾರ್ಕೆಟ್ ಬೀಳ್ತಾ ಇದೆ? ನಂಬರ್ 1 ಕಾರಣ, ಫಾರಿನ್ ಇನ್ವೆಸ್ಟರ್ಸ್ ಅವ್ರ ಸ್ಟಾಕ್ನ ಸೆಲ್ ಮಾಡ್ತಾ ಹೋಗ್ತಾ ಇದ್ದಾರೆ. ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ ಯಾಕೆ ಡೌನ್ ಟ್ರೆಂಡಲ್ಲಿ ಹೋಗ್ತಿದೆ ಅನ್ನೋದಕ್ಕೆ ಇದೇ ಕಾರಣ. ಫಾರಿನ್ ಇನ್ವೆಸ್ಟ್ಮೆಂಟ್ ನೀವು ನೋಡ್ಬೋದು, ಹಲವಾರು ಕಂಪನಿಗಳನ್ನ ನೋಡ್ಬೋದು. ಈ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡ್ಬೋದು ನೀವು, ಇನ್ವೆಸ್ಟರ್ಸ್ ಪ್ಯಾಟ್ರನ್ನು, ಹಲವಾರು ಕಂಪನಿಗಳು, ಇದು ಒನ್ ಆಫ್ ದ ಕಂಪನಿ. ಡೌನ್ ಟ್ರೆಂಡಲ್ಲಿ ಹೋಗ್ತಾ ಇದೆ ನೋಡಿ. ಡಿಸೆಂಬರ್ ಕ್ವಾರ್ಟರ್ನಲ್ಲಿ ಇಷ್ಟಕ್ಕೆ ಬಿದ್ದಿದೆ, ರೈಟ್? ಇದೇ ಕಾರಣದಿಂದಾಗಿ ನಮ್ಮ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದೆ. ಇವ್ರನ್ನ ನೋಡಿ ನಮ್ಮ ಭಾರತೀಯ ರಿಟೇಲ್ ಇನ್ವೆಸ್ಟರ್ಸು ಕೂಡ ಸೆಲ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಲ್ವಾ? ಫಾರಿನ್ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಅದನ್ನು ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ನು ಕೂಡ, ಮೆಜಾರಿಟಿ ಆಫ್ ದಮ್, ಅವರು ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ಯಾಕೆ ಈ ಫಾರಿನ್ ಇನ್ವೆಸ್ಟರ್ಸ್ ಸೆಲ್ ಮಾಡ್ತಿದ್ದಾರೆ? ಮುಖ್ಯವಾಗಿ ಒಂದು ಗ್ಲೋಬಲ್ ಅನ್ಸರ್ಟಿನಿಟಿ, ರೈಟ್? ಆ ಕಾರಣದಿಂದಾಗಿ ಸೆಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಕಾರಣ ಏನಪ್ಪ ಅಂದರೆ, ಈ ಜಾಪನೀಸ್ ಸರ್ಕಾರ ಹೊರಡಿಸಿರುವಂತಹ ಒಂದು ಆದೇಶ. ಯಾವುದರ ಆದೇಶ? ಹಿಂದೆ ಏನು ಮಾಡ್ತಾಯಿದ್ರು, ಜಪಾನ್ ಸರ್ಕಾರ ಜನ ಹಣ ಖರ್ಚು ಮಾಡಲಿ ಅಂತ ಹೇಳಿ ಸಾಲನ ವಿತೌಟ್ ಬಡ್ಡಿ ಕೊಡ್ತಾಯಿದ್ರು. ಈಗ ಆ ಸಾಲಕ್ಕೆ 0.75% ಬಡ್ಡಿ ಹಾಕ್ತಾ ಇದ್ದಾರೆ. ಇನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರಣದಿಂದ ಇನ್ವೆಸ್ಟರ್ಸ್ ಯಾರು ಅಲ್ಲಿ ಸಾಲ ತೊಗೊಂಡು ಬೇರೆ ಕಡೆ ಹೂಡಿಕೆ ಮಾಡಿದ್ರೋ ಅವರು ಮತ್ತೆ ರೀಪೇ ಮಾಡಬೇಕಲ್ಲ. 0.75% ವಿತ್ ಇಂಟ್ರೆಸ್ಟ್ ರೀಪೇ ಮಾಡಬೇಕಲ್ಲ. ಹಾಗಾಗಿ ಅವರೇನು ಮಾಡ್ತಾರೆ, ಸರಿ ಬಂದಿಷ್ಟು ಲಾಭ ಸಾಕು, ವಾಪಸ್ ತೊಗೊಂಡು ಅಲ್ಲಿ ಪೇ ಮಾಡೋಣ ಅಂತ ಹೋಗ್ತಾ ಇದ್ದಾರೆ, ದುಡ್ಡನ್ನ ವಾಪಸ್ ತೊಗೊಳ್ತಾ ಇದ್ದಾರೆ. ಹೀಗಾಗಿ ಈ ನಮ್ಮ ಭಾರತೀಯ ಇನ್ವೆಸ್ಟ್ಮೆಂಟ್, ನಾಟ್ ಓನ್ಲಿ ಭಾರತೀಯ ಇನ್ವೆಸ್ಟ್ಮೆಂಟ್, ಬೇರೆ ಬೇರೆ ಕಡೆ ಎಲ್ಲ ಡೌನ್ ಟ್ರೆಂಡಲ್ಲಿ ಹೋಗ್ತಾ ಇದೆ. ಆ್ಯಂಡ್ ನಮ್ಮ ಭಾರತೀಯ ಬಜೆಟ್ ಅಲ್ವಾ, ಫೆಬ್ರವರಿ, ಇನ್ನು ವೆರಿ ಸೂನ್ ವಿಲ್ ಬಿ ಗೆಟಿಂಗ್ ಆರ್ ಇಂಡಿಯನ್ ಬಜೆಟ್, ರೈಟ್? ಆ ಒಂದು ಕಾರಣದಿಂದಾಗಿ ಕೂಡ ಅನ್ಸರ್ಟಿನಿಟಿ ಇದೆ. ಅಂದರೆ ಜನ ಏನು ಮಾಡ್ತಾರೆ, ಬಜೆಟಿಂದ ಏನಾರೋ ಬ್ಯಾಡ್ ನ್ಯೂಸ್ ಇದ್ದರೂ ಕೂಡ ಮತ್ತೆ ಮಾರ್ಕೆಟ್ ಡೌನ್ ಹೋಗೋದು ಏನಕ್ಕೆ ಅಂತ ರಿಸ್ಕ್ ತೊಗೊಳ್ಳೋಕ್ಕೆ ಪಡ್ತಾ ಇಲ್ಲದೆ ಇರೋರು, ಅವರು ಕೂಡ ತಮ್ಮ ಸ್ಟಾಕ್ಸ್ನ ಸೆಲ್ ಮಾಡಿ ವಾಪಸ್ ತೊಗೊಳ್ತಾರೆ. ಇದು ಒಂದು ಕಾರಣ ಅಂತಲೇ ಹೇಳ್ಬೋದು ಅಲ್ವಾ? ಆ್ಯಂಡ್ ನಂಬರ್ 3, ಈ ಆಯಿಲ್ ಪ್ರೈಸ್, ಕ್ರೂಡ್ ಆಯಿಲ್ ಪ್ರೈಸ್ ಇದೆಯಲ್ಲ, ಅದು ಮೇಲಕ್ಕೆ ಹೋಗ್ತಾ ಇದೆ. ಕೆಳಗಡೆ ಬಂದೇ ಇಲ್ಲ. ಕೆಳಗಡೆ ಬಂದರೆ ನಮ್ಮ ಭಾರತೀಯ ರೂಪಾಯಿ, ಅಂದರೆ ಡಾಲರ್ಸ್ನಲ್ಲಿ ಇರೋದ್ರಿಂದ ನಾವು ನಮ್ಮ ಭಾರತೀಯ ರೂಪಾಯಿನಲ್ಲಿ ಕೊಟ್ಟು ತೊಗೊಳ್ಬೇಕು ಅಲ್ವಾ? ಆ್ಯಂಡ್ ಹಾಗಾಗಿ ಇನ್ಫ್ಲೇಷನ್ ಚಾನ್ಸಸ್ ಒಂದು ಕನ್ಸರ್ನಿಂಗ್ ಒಂದು ವಿಷಯ ಅಂತಲೇ ಹೇಳ್ಬೋದು ಇದಕ್ಕೆ. ಹಾಗಾಗಿ ಕಂಪನಿಯ ಪ್ರಾಫಿಟ್ಗಳು ಕಮ್ಮಿ ಆಗ್ತಾ ಇದೆ ಈ ಕಾರಣಕ್ಕಾಗಿ. ಆ್ಯಂಡ್ ನಂಬರ್ 4, ಈ ನಮ್ಮ ಭಾರತೀಯ ರೂಪಾಯಿ, ರೈಟ್? ಡಾಲರ್ಸ್ ಮುಂದೆ ಭಾರತೀಯ ರೂಪಾಯಿ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ನಮ್ಮ ಕರೆನ್ಸಿ ಬೀಳ್ತಾ ಹೋದರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಕೂಡ ಬೀಳ್ತಾ ಹೋಗುತ್ತೆ. ಆ್ಯಂಡ್ ಮುಖ್ಯವಾಗಿ ನೀವು ನೋಡ್ತಾ ಇದ್ದಾರೆ ಗ್ಲೋಬಲ್ ಮಾರ್ಕೆಟ್ಸ್ನಲ್ಲಿ ಏನಾಗ್ತಿದೆ ಅಂತ ಹೇಳಿ, ಎಲ್ಲ ಕಡೆ ಡೌನ್ ಇದೆ. ನಮ್ಮ ಮಾರ್ಕೆಟ್ ಮಾತ್ರ ಅಲ್ಲ, ಎಲ್ಲ ಕಡೆ ವೊಲಟಾಲಿಟಿ ತುಂಬ ಇದೆ ಅಲ್ವಾ? ಈ ಗ್ಲೋಬಲ್ ಅನ್ಸರ್ಟಿನಿಟಿ, ಲೈಕ್ ವಾರ್ ಆಗಿರ್ಬೋದು, ಟ್ರಂಪ್ ನಿರ್ಧಾರಗಳಾಗಿರ್ಬೋದು ಅಲ್ವಾ? ಈ ಕಾರಣಗಳಿಂದಾಗಿ ಗ್ಲೋಬಲ್ ಮಾರ್ಕೆಟ್ ಕೂಡ ಡೌನ್ ಇದೆ. ಆ್ಯಂಡ್ ರೀಸೆಂಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೂಡ ಅಷ್ಟೇನು ಚೆನ್ನಾಗಿಲ್ಲ. ಕಂಪನಿಗಳು ರಿಪೋರ್ಟ್ ಮಾಡ್ತಾ ಇದ್ದಾರಲ್ಲ ಪ್ರಾಫಿಟ್ಸು, ಅದರಲ್ಲೂ ಕೂಡ ಏನು ಹೆಚ್ಚು ಎಸ್ಟಿಮೇಟೆಡ್ ರಿಪೋರ್ಟ್ಸ್ ಪ್ರಾಫಿಟ್ಸ್ ಏನು ಕೊಡ್ತಾ ಇಲ್ಲ ಅವರು ಅಲ್ವಾ? ಲೋವರ್ ಪ್ರಾಫಿಟ್ಸೇ ಇದೆ ಮಾರ್ಜಿನ್ಸು. ಆ್ಯಂಡ್ ಲಾಂಗ್ ಟರ್ಮ್ ವ್ಯಾಲ್ಯೂಯೇಷನ್ಸ್, ರೀಸೆಂಟಾಗಿ ಒಬ್ಬರು
ಇಂಪಾರ್ಟೆಂಟ್ ವ್ಯಕ್ತಿ ಅಂದರೆ ನಮ್ಮ ಭಾರತೀಯ ಎಕನಾಮಿಕ್ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್ ಅಂತಲೇ ಹೇಳ್ಬೋದು. ಅವ್ರ ಹೆಸರು ಅನಂತ ನಾಗೇಶ್ವರನ್ ಅಂತ ಹೇಳಿ. ಸೊ ಇಂಡಿಯಾಸ್ ಚೀಫ್ ಎಕನಾಮಿಕ್ ಅಡ್ವೈಸರ್ ಅಂತಲೇ ಅಂತ ಅನ್ನುವಂತಹ ಪೊಸಿಷನ್ನಲ್ಲಿ ಇದ್ದಾರೆ ಅವರು. ಸೊ ಅವ್ರೇನು ಹೇಳಿದ್ದಾರೆ ಗೊತ್ತಾ, ಈ 2008 ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್ ಆದಮೇಲೆ ಮಾರ್ಕೆಟಲ್ಲಿ ಅಷ್ಟು ಕರೆಕ್ಷನ್ಸ್ ಆಗಿಲ್ಲ. ಸೊ ಇನ್ನೂ ಹೈ ವ್ಯಾಲ್ಯೂಯೇಷನ್ಸ್ನಲ್ಲೇ ಇದೆ ಮಾರ್ಕೆಟು, ನಮ್ಮ ಭಾರತೀಯ ಮಾರ್ಕೆಟ್ ಅಂತ ಅವರ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ, ಅವರ ಒಪಿನಿಯನ್. ಸೊ ಹಾಗಾಗಿ ಕೂಡ ರೀಸೆಂಟ್ 2 ಡೇಸ್ನಲ್ಲಿ ಮಾರ್ಕೆಟ್ ಸ್ವಲ್ಪ ಫ್ಲಕ್ಚುಯೇಷನ್ ಆಗಿರುವಂತಹ ಸಾಧ್ಯತೆ ಇದೆ. ಸೊ ಈ 7 ಕಾರಣಗಳಿಂದ ನಮ್ಮ ಭಾರತೀಯ ಷೇರು ಮಾರ್ಕೆಟ್ ಡೌನ್ ಟ್ರೆಂಡ್ನಲ್ಲಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಈಗ ನಮ್ಮ ಮೆಟಲ್ಸ್ ಯಾಕೆ ಅದರಲ್ಲೂ ಮುಖ್ಯವಾಗಿ ಗೋಲ್ಡ್ ಮತ್ತು ಸಿಲ್ವರ್ ಯಾಕೆ ಮೇಲೆ ಹೋಗ್ತಾ ಇದೆ? ಸೊ ನೀವೆಲ್ಲ ಕೇಳಿರ್ತೀರ, ಇದು ಸ್ಟಾಕ್ ಮಾರ್ಕೆಟ್ ಕಮ್ಮಿ ಆದರೆ ಜನ ಹೆಚ್ಚು ಗೋಲ್ಡ್ ಮತ್ತು ಸಿಲ್ವರ್ನಲ್ಲಿ ಹೂಡಿಕೆ ಮಾಡ್ತಾರೆ ಅಂತ. ಕರೆಕ್ಟಾ? ಬಿಕಾಸ್ ಪೀಪಲ್ ಸಿ ದಿಸ್ ಆ್ಯಸ್ ಸೇಫ್ ಆ್ಯಸೆಟ್ಸ್. ಜನಗಳಿಗೆ ಏನಂತ ಅನ್ಕೊತಾರೆ, ಓಕೆ ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದೆ, ಅನ್ಸರ್ಟನಿಟಿ ಇದೆ, ಸೊ ತುಂಬ ಫ್ಲಕ್ಚುಯೇಷನ್, ಡೌನ್ ಟ್ರೆಂಡ್ ಇದೆ, ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಗೋಲ್ಡ್ ಹೇಗಿದ್ರೂ ಮೇಲೆ ಹೋಗುತ್ತೆ ಮುಂದೆ, ಸೊ ಹಾಗಾಗಿ ಗೋಲ್ಡ್ನಲ್ಲಿ ರಿಸ್ಕ್ ಕಮ್ಮಿ ಕಂಪೇರ್ಡ್ ಟು ಸ್ಟಾಕ್ ಮಾರ್ಕೆಟ್, ಸೊ ಹಾಗಾಗಿ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಿಬಿಡ್ತಾರೆ. ಸೊ ಸೇಫ್ ಆ್ಯಸೆಟ್ ರೀತಿ ಜನಗಳು ನೋಡ್ತಾರೆ ಅಲ್ವಾ? ಈ ಗ್ಲೋಬಲ್ ಜಿಯೋ ಪೊಲಿಟಿಕಲ್ ಅನ್ಸರ್ಟನಿಟೀಸ್ ಇರೋದ್ರಿಂದ ಈ ಫಿನಾನ್ಷಿಯಲ್ ರಿಸ್ಕ್ ಎಲ್ಲ ಜಾಸ್ತಿ ಇರುತ್ತೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಅಂತ ಹೇಳಿ ಅವರು ಗೋಲ್ಡ್ ಸಿಲ್ವರ್ನಲ್ಲಿ ಹೂಡಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕರೆಕ್ಟಾ? ಹಾಗೆ ನಮ್ಮ ರೂಪಿ ವ್ಯಾಲ್ಯೂ ಕಮ್ಮಿ ಆಗ್ತಾ ಇರೋದ್ರಿಂದ ಇದು ಒಂದು ಸೇಫೆಸ್ಟ್ ಆ್ಯಸೆಟ್ ಅಂತ ಕನ್ಸಿಡರ್ ಮಾಡ್ತಾರೆ ಜನ. ಆ್ಯಂಡ್ ETF ಕೂಡ ಬಂದಿರೋದ್ರಿಂದ, ರೀಸೆಂಟಾಗಿ ETF ಸೊ ಲಾಸ್ಟ್ 2 ಇಯರ್ಸಿಂದ ಬಂದಿರೋದ್ರಿಂದ ಸೊ ಜನ ಅದರಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸಪೋಸ್ ಗೋಲ್ಡ್ ETF, ನಿಪಾನ್ ಇದೆ, ಸೊ ಹಾಗೆ ಟಾಟಾ ಇದೆ, ಟಾಟಾ ಗೋಲ್ಡ್ ETF, ಸೊ ಹೀಗೆ ಹಲವಾರು ಮೆಟಲ್ ETF ಇರೋದ್ರಿಂದ ಜನಕ್ಕೆ ಈಸಿ ಆಗೋಯ್ತು ಇವಾಗ ಅಲ್ಲಿ ಇನ್ವೆಸ್ಟ್ ಮಾಡೋದು. ವಿದೌಟ್ ಫಿಸಿಕಲ್ ಗೋಲ್ಡ್ ದೇ ಕ್ಯಾನ್ ಇನ್ವೆಸ್ಟ್ ಇನ್ ದಿಸ್ ಡಿಜಿಟಲ್ ಗೋಲ್ಡ್, ರೈಟ್? ಆ್ಯಂಡ್ ಗೋಲ್ಡ್ ಜುವೆಲ್ಸು ಓಕೆ, ಬಟ್ ಸಿಲ್ವರ್ ಯಾಕೆ ಹಿಂಗೆ ಇರ್ತಿದೆ ಸ್ನೇಹಿತರೆ? ಜುವೆಲ್ರಿಗಿಂತ ಸಿಲ್ವರ್ನ ಜುವೆಲ್ರಿ ಜೊತೆ ಈ ಬಿಸ್ನೆಸ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರೀಸ್ ಇರುತ್ತಲ್ಲ, ಈ ಸೋಲಾರ್ ಪ್ಯಾನಲ್ ಮ್ಯಾನುಫ್ಯಾಕ್ಚರಿಂಗ್ಗೆ ಯೂಸ್ ಮಾಡ್ತಾರೆ, ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರುತ್ತಲ್ಲ, ಸೊ ಆ ಫ್ಯಾಕ್ಟ್ರೀಸ್ಗಳು ಕೂಡ ಸಿಲ್ವರ್ನ ಬಳಕೆ ಮಾಡ್ತಾರೆ. ಸೊ ಅವರು ಕೂಡ ಜಾಸ್ತಿ ಮಾಡ್ತಾ ಇರುವಂಥ ಕಾರಣ ಡಿಮ್ಯಾಂಡಲ್ಲಿ ಇರೋದ್ರಿಂದ ಸಿಲ್ವರು ಆಟೋಮ್ಯಾಟಿಕ್ಕಾಗಿ ಏರ್ತಾ ಹೋಗ್ತಾ ಇದೆ. ಸೊ ಹತ್ತತ್ರ ಈಗ 18,000ವರೆಗೂ ಹೋಗಿತ್ತು ನಮ್ಮ ಚಿನ್ನ ಪರ್ ಗ್ರಾಮ್ಗೆ, ಈಗ 2,000 ಬಿದ್ದಿದೆ ಲಾಸ್ಟ್ 2 ಡೇಸಿಂದ. ಹತ್ತತ್ರ 16,000 ರೇಂಜಲ್ಲಿ ಟ್ರೇಡ್ ಆಗ್ತಿದೆ. ಬಟ್ 16,000 ಇಸ್ ಆಲ್ಸೋ ಟೂ ಮಚ್, ರೈಟ್? ತುಂಬ ಆಗೋಯ್ತು 16,000. ಸೊ ಲಾಸ್ಟ್ ಇಯರ್ಗಿಂತ ಆಲ್ಮೋಸ್ಟ್ ಡಬಲ್ನಲ್ಲಿ ಟ್ರೇಡ್ ಆಗ್ತಿದೆ ಚಿನ್ನ ಅಲ್ವಾ? ಸೊ ಇದಾಗಿತ್ತು ನಮ್ಮ ಗೋಲ್ಡ್ ಮತ್ತು ಸಿಲ್ವರ್ನ ಕತೆ. ಈಗ ನಾವು ಈ ಕಂಪ್ಯಾರಿಸನ್ ನೋಡ್ಕೊಬಂದ್ಬಿಡೋಣ. ಓಕೆ, ಕ್ವಿಕ್ ಕಂಪ್ಯಾರಿಸನ್ ನೋಡ್ತಾ ಬರೋಣ. ಓಕೆ, ಸೊ ಸ್ನೇಹಿತರೆ ನಾನಿಲ್ಲಿ ಚಾರ್ಟ್ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಹೋಗ್ಬೋದು ಚಾರ್ಟು. ಆ್ಯಂಡ್ ಇದು ಯಾವ ಚಾರ್ಟಪ್ಪ ಅಂದರೆ ನಮ್ಮ ಶೇರ್ ಮಾರ್ಕೆಟ್ನ ಚಾರ್ಟ್ ಇದು. ಓಕೆ, BSE ಸೆನ್ಸೆಕ್ಸ್ ಹೇಗೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ವರ್ಷದಿಂದ ವರ್ಷಕ್ಕೆ ಹೇಗೆ ರಿಟರ್ನ್ಸ್ ಕೊಟ್ಟಿದೆ, ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಇಯರ್ಲಿ ಅಂತ ಹೇಳಿ. ಸೊ ನೋಡ್ಬೋದು 1981ರಿಂದ ಕನ್ಸಿಡರ್ ಮಾಡಿದ್ದೀನಿ ನಾನು. ಸೊ 1982, 1983 ನೋಡ್ಬೋದು, ಹೈಯೆಸ್ಟ್ ಡಿಪ್ಪು 1985 ಬಂತು. ಸೊ ಹತ್ತತ್ರ 94% ರಿಟರ್ನ್ಸ್ ಕೊಟ್ಟಿದೆ ಸ್ನೇಹಿತರೆ ಅಲ್ವಾ 1985ನಲ್ಲಿ. ಹಾಗೆ 1989ನಲ್ಲಿ ಡೌನ್ ಆಗಿದೆ ನೋಡ್ಬೋದು, ಹತ್ತತ್ರ 15% ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಆ್ಯಂಡ್ 1988ಅಲ್ಲಿ ನೋಡ್ಬೋದು ಸ್ನೇಹಿತರೆ 50% ಅಪ್ ಆಗಿದೆ. ಕರೆಕ್ಟಾ? ಆ್ಯಂಡ್ 16% ನೆಕ್ಸ್ಟ್ 1988ಇಂದ ಯಾರ್ ಪೀರಿಯಡ್ ಅಂತ ಗೊತ್ತು ನಿಮಗೆ, ರೈಟ್? ಯಾರ್ ಪೀರಿಯಡ್ ಹೇಳಿ? ಹರ್ಷದ್ ಮೆಹ್ತಾ, ಕರೆಕ್ಟ್? ಸೊ ಅಲ್ಲಿಂದ ಇಲ್ಲಿವರೆಗೂ ನೋಡ್ಬೋದು ಹತ್ತತ್ರ ಒಳ್ಳೆ ರಿಟರ್ನ್ಸೇ ಕೊಟ್ಟಿದೆ ಸ್ನೇಹಿತರೆ ವರ್ಷದಿಂದ ವರ್ಷಕ್ಕೆ. ಸೊ 50%, ಈಗ 16% ಕೊಟ್ಟಿತ್ತು ನೆಕ್ಸ್ಟ್ ಇಯರು, ಆಮೇಲೆ 34, 82% ರಿಟರ್ನ್ಸು. ಆಮೇಲೆ 1995 ನೋಡಿ ನೆಗೆಟಿವ್ 20% ಡೌನ್ಫಾಲ್ ಆಗಿತ್ತು. ಆನಂತರ ಮತ್ತೆ ಚೇತರ್ಗೆ ಕಳ್ತು. ಸೊ ನೆಕ್ಸ್ಟ್ ಇಯರು ಕೂಡ ಅಷ್ಟು ರಿಟರ್ನ್ಸ್ ಕೊಟ್ಟಿಲ್ಲ ಅದು. ಆದರೆ ನೆಕ್ಸ್ಟ್ ಇಯರ್ 1997ನಲ್ಲಿ ಅದು ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ, 18% ಕೊಟ್ಟಿದೆ ಹತ್ತತ್ರ. ನೀವು ಓವರಾಲ್ ಆಗಿ ನೋಡೋದಾದರೆ ಮೇಲೆ ಕೆಳಗಡೆ ಹೋಗ್ತಾ ಇದೆ. ಕರೆಕ್ಟಾ? ಸೊ ಒಂದು ಬಾರಿ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ, ಒಂದು ಬಾರಿ ನೆಗೆಟಿವ್ ರಿಟರ್ನ್ಸ್ -20ಗೆ ಹೋಗ್ಬೋದು. ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ನೀವು ನೋಡ್ಬೋದು 2001 ಆ ಸಮಯದಲ್ಲಿ -20 2 ವರ್ಷ ಕೂಡ ಕಂಟಿನ್ಯೂಸ್ 2 ಇಯರ್ಸು ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ, -20%, -17%. ಯಾಕೆ ಹೇಳಿ? ಈ .com ಬಬಲ್ ಬರ್ಸ್ಟ್ ಅಂತ ಆಯಿತು ಅಲ್ವಾ? ಸೊ ಎಲ್ಲ ಕಂಪ್ಯೂಟರ್ಸ್ ಏನಾಯಿತು, ಸೊ 1999, ಸೊ ಡಬಲ್ ಡಿಜಿಟ್ನ ಫಾಲೋ ಮಾಡ್ತಾಯಿದ್ರು ಇದರಲ್ಲಿ, ಯಾವುದರಲ್ಲಿ? ಸಿಸ್ಟಮ್ನಲ್ಲಿ. ಸೊ 4 ಡಿಜಿಟ್ ಅಲ್ವಾ ಇಯರು. ಸೊ 1999 ಆದಮೇಲೆ, ಸೊ ಯೂಶಲಿ 1998, 99, ಸೊ ಲಾಸ್ಟ್ 2 ಡಿಜಿಟ್ ಮಾತ್ರ ಚೇಂಜ್ ಆಗ್ತಾ ಹೋಗ್ತಿತ್ತು. ಯಾವಾಗ 2000 ಬಂತು, ಸೊ ಡೇಟ್ಸ್ ಎಲ್ಲ 0 ಆಗೋಯಿತು ಇಯರ್ಸ್ನಲ್ಲಿ. ಸೊ ಇದು ಕ್ರ್ಯಾಶ್ ಆಗಲಿಕ್ಕೆ ಮುಖ್ಯ ಕಾರಣ ಆಯಿತು. ಕಂಪನಿಯ
ಡೇಟಾಸ್ನಲ್ಲೆಲ್ಲ ಚೇಂಜಸ್ ಆಗ್ತಾ ಹೋಯಿತು. ಸೊ ಹಾಗಾಗಿ ಇಲ್ಲಿ .com ಬಬಲ್ ಬರ್ಸ್ಟ್ ಅಂತ ಕರೀತಾರೆ ಅದನ್ನು. ಸೊ ಅದು ಕೂಡ ಈ ಕ್ರ್ಯಾಶ್ಗೆ ಈ ಕ್ರ್ಯಾಶ್ಗೆ ಮೇನ್ ರೀಸನ್ ಅಂತಲೇ ಹೇಳ್ಬೋದು. ಅದಾದಮೇಲೆ 2003ನಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡ್ತು, 72%. ಆನಂತರ ಮತ್ತೆ 2004ಅಲ್ಲಿ 23% ಒಳ್ಳೆ ರಿಟರ್ನ್ಸ್, ಎಲ್ಲ ಒಳ್ಳೆ ರಿಟರ್ನ್ಸ್. 2007ವರೆಗೂ ಒಳ್ಳೆ ರಿಟರ್ನ್ಸ್. ಆ್ಯಂಡ್ 2008ಅಲ್ಲಿ ನಿಮ್ಗೆ ಗೊತ್ತು ಏನಾಯಿತು ಅಂತ ಅಲ್ವಾ, ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್, ಕರೆಕ್ಟಾ? ಈ ಲೇಮ್ಯಾನ್ ಬ್ರದರ್ಸ್ ಕ್ರೈಸಿಸ್ ಅಂತಲೇ ಕರೀತಾರೆ ಅಲ್ವಾ. ಸೊ ಹಾಗಾಗಿ ಈ ಬ್ಯಾಂಕ್ಸ್ದು ಏನಾಯಿತು, ಬ್ಯಾಂಕ್ಸೇ ಕ್ಲೋಸ್ ಆಗೋದು. ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಯಾಂಕ್ ಅಂತಲೇ ಹೇಳ್ಬೋದು ನಾರ್ತ್ ಅಮೆರಿಕಾದಲ್ಲಿ. ಸೊ ಅದು ಆ ಕ್ರೈಸಿಸ್ ಕಾರಣದಿಂದಾಗಿ ಸೊ ಹತ್ತತ್ರ 52%, ಅರ್ಧದಷ್ಟು ಮಾರ್ಕೆಟ್ ಇವತ್ತೆಷ್ಟಿತ್ತು 82 ಇದೆಯಲ್ಲ, ಸೊ ಹತ್ತತ್ರ 41ವರೆಗೂ ಹೋಗ್ಬಿಟ್ಟಿತ್ತು, 41,000, ಕರೆಕ್ಟಾ? ಸೊ ಆ ಥರ ಹೋಗಿತ್ತು. ಅದರ ನೆಕ್ಸ್ಟ್ ಮಾರ್ನ ವರ್ಷ ಸೊ 2009ಅಲ್ಲಿ 81% ರೈಸ್ ಆಯಿತು. ಆದರೆ ಒಳ್ಳೆ ರಿಟರ್ನ್ಸ್ ಕೊಟ್ಟು 2010ಅಲ್ಲೂ ಕೂಡ. 2011ಅಲ್ಲಿ ಮತ್ತೆ ಡೌನ್ ಆಯಿತು, -24% ಡೌನ್ ಆಯಿತು. ನಂತರ ನೆಕ್ಸ್ಟ್ ಇಯರ್ ರೈಸ್ ಆಯಿತು. ಅದಾದಮೇಲೆ ಡೀಸೆಂಟ್ ರಿಟರ್ನ್ಸ್ 8-9% ರಿಟರ್ನ್ಸು, ಮತ್ತೆ ಡೀಸೆಂಟ್ ರಿಟರ್ನ್ಸ್ ಕೊಟ್ಟಿದೆ. ಮತ್ತೆ 2015ಅಲ್ಲಿ 5% ಡೌನ್ ಆಗಿದೆ, ಕರೆಕ್ಟಾ? ಸೊ ಹೀಗೆ ಲಾಸ್ಟ್ 10 ಇಯರ್ಸಲ್ಲಿ ನೋಡ್ತಾ ಹೋಗ್ಬೋದು, ಜಾಸ್ತಿ ರಿಟರ್ನ್ಸನ್ನು ಕೊಟ್ಟಿಲ್ಲ ಕಂಪೇರ್ ಟು ಪ್ರೀವಿಯಸ್, ಕರೆಕ್ಟಾ? ನೋಡಿ ಎಷ್ಟು ಹೈ ಫ್ಲಕ್ಚುಯೇಷನ್ಸ್ ಇದೆ. ಸೊ ರೀಸೆಂಟ್ ಟೈಮ್ಸಲ್ಲಿ ನೋಡ್ಬೋದು ನೀವು, ಲಾಸ್ಟ್ 10 ವರ್ಷಗಳಲ್ಲಿ ಸೊ ಅಷ್ಟು ಡಿಸೆಂಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಹೋಗ್ತಾ ಇದೆ, ಅಷ್ಟು ನೆಗೆಟಿವ್ಸ್ ಏನು ಕಾಣಲಿಲ್ಲ ನಮಗೆ. ಬಟ್ ಈಗ ಲಾಸ್ಟ್ ಇಯರು ಜಸ್ಟ್ 9% ರಿಟರ್ನ್ಸ್ ಕೊಟ್ಟಿದೆ ಲಾಸ್ಟ್ 2 ಇಯರ್ಸಿಂದ. ಆ್ಯಂಡ್ ಕೋವಿಡಲ್ಲಿ ನೋಡ್ಬೋದು ನೀವು, ಕೋವಿಡಲ್ಲಿ 2021 ಒಳ್ಳೆ ರಿಟರ್ನ್ಸ್, 21% ಇಯರ್ಲಿ ರಿಟರ್ನ್ಸ್ ಕೊಟ್ಟಿದೆ, ನೋಡ್ಬೋದು ನೀವು. 15% ಕೋವಿಡ್ ಕ್ರ್ಯಾಶ್ನು ಕೂಡ ಜಸ್ಟ್ ಅಂದರೆ ಆಲ್ ದ ಮಂತ್ಸ್ ಇಫ್ ಯು ಕಂಬೈನ್ ಆ್ಯಂಡ್ ಟೇಕ್ ದಿ ಆವ್ರೇಜ್ ಆಫ್ ದಟ್ ಪರ್ಟಿಕ್ಯುಲರ್ ಇಯರ್, ಸೊ 16% ಕೊಟ್ಟಿದೆ ಅದು 2020ಅಲ್ಲಿ. 21ನಲ್ಲಿ 22% ಕೊಟ್ಟಿದೆ, 22ನಲ್ಲಿ ಕಮ್ಮಿ ಆಯಿತು. ಆ್ಯಂಡ್ ಹಾಗೆ 18%, 8%, 9%, ಈಗ -3ನಲ್ಲಿ ಹೋಗ್ತಾ ಇದೆ ನಮ್ಮ 2026ನಲ್ಲಿ. ಸೊ ಈ ರೀತಿ ಇದೆ ನಮ್ಮ ಶೇರ್ ಮಾರ್ಕೆಟ್ನ ಕತೆ. ಇಯರ್ಲಿ ರಿಟರ್ನ್ಸ್ 1981ರಿಂದ, ಕರೆಕ್ಟಾ? ನಮ್ಮ ಗೋಲ್ಡ್ ಹೇಗಿತ್ತು ಪರ್ಫಾರ್ಮೆನ್ಸ್ ಅದರದ್ದು? ಸೊ ಇಲ್ಲಿ ನೆಗೆಟಿವ್ಸ್ ಜಾಸ್ತಿ ನೋಡಿದ್ವಿ, ಹತ್ತತ್ರ 50%ಗಿಂತ ಹೆಚ್ಚು ಹೋಗಿತ್ತು 2008ಅಲ್ಲಿ. ಬಟ್ ಗೋಲ್ಡು ಅಷ್ಟು ಹೋಗಿದೆಯಾ? ಇಲ್ಲ. ಸೊ ಗೋಲ್ಡ್ ಇಸ್ ಅ ಸೇಫೆಸ್ಟ್ ಅಸೆಟ್. ಯಾಕೆ ಕರೀತಾರೆ ಅಂದರೆ ಈ ಚಾರ್ಟ್ನ ನೋಡಿ ಗೊತ್ತಾಗುತ್ತೆ. ಸೊ 0 ಅಂದರೆ 1981ಇಂದ ನೋಡಿ 1982ನಲ್ಲಿ ನೆಗೆಟಿವ್ ಅಂದರೆ 1% ಡೌನ್ ಆಗಿತ್ತು. ನೆಕ್ಸ್ಟ್ ಕನ್ಸಿಸ್ಟೆಂಟ್ ರಿಟರ್ನ್ಸ್ ಕೊಟ್ಟಿದೆ. ಸೊ ಕನ್ಸಿಸ್ಟೆನ್ಸಿನಲ್ಲಿ ಸೆನ್ಸೆಕ್ಸ್ಗಿಂತ ಗೋಲ್ಡ್ ಬೆಟರ್ ಅಂತಲೇ ಹೇಳ್ಬೋದು. ಸೊ 9%, 8%, ಇಟ್ಸ್ ಮೋರ್ ದ್ಯಾನ್ FD, ರೈಟ್? ಸೊ 1986ಅಲ್ಲಿ ಸ್ವಲ್ಪ ಕಮ್ಮಿ ಆಯಿತು. ನೆಕ್ಸ್ಟ್ ಕಮಿಂಗ್ ಇಯರ್ಸ್ ನೋಡ್ಬೋದು ನೀವು, ಸೊ ಒಳ್ಳೆ ರಿಟರ್ನ್ಸ್ ಕೊಡ್ತಾ ಬಂದಿದೆ. ಸೊ ಅಲ್ಲಿ ಡಿಪ್ಸ್ ಆಯಿತು. ಸೊ ನೆಗೆಟಿವ್ ನೋಡ್ಬೋದು, ಬರೀ 1993ಅಲ್ಲಿ ಮಾತ್ರ -4%. ಸೊ ಅಲ್ಲಲ್ಲಿ ಹೊಡೆತ ಕೊಟ್ಟಿದೆ ಇದು ಕೂಡ, ಬಟ್ ನಾಟ್ ಕಂಪೇರ್ ಟು ಸೆನ್ಸೆಕ್ಸ್ ಇದು ಕಮ್ಮಿ ಅಂತಲೇ ಹೇಳ್ಬೋದು. ಸೊ ಹೈಯೆಸ್ಟ್ ಕಮ್ಮಿ ಆಗಿರೋದು ನೋಡ್ಬೋದು 1998ನಲ್ಲಿ -14%ವರೆಗೂ ಹೋಗಿತ್ತಿದ್ದು. ಆನಂತರ ಅಷ್ಟು ಏನು ಕಮ್ಮಿ ಆಗಿಲ್ಲ, ಒಳ್ಳೆ ರಿಟರ್ನ್ಸೇ ಕೊಡ್ತಾ ಬಂದಿದೆ. ನೋಡ್ಬೋದು ಇಲ್ಲಿ .com ಬಬಲ್ ಬರ್ಸ್ಟ್ ಆಯ್ತಲ್ಲ 2000ನಲ್ಲಿ, ಆಗ ನಾವು ಹೇಳ್ತಾ ಇದ್ವಿ ಈ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆದರೆ ನಮ್ಮ ಗೋಲ್ಡ್ ಮಾರ್ಕೆಟ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ. ನೋಡಿ ನಿಜಾನಾ? ಇಲ್ಲಿ ನೋಡ್ಬೋದು ನೀವು, ಗೋಲ್ಡ್ ಕೂಡ ಕಮ್ಮಿ, ಗೋಲ್ಡ್ ಕೂಡ ಬಿದ್ದಿತ್ತು, ರೈಟ್? ಕರೆಕ್ಟಾ? ಸೊ ಗೋಲ್ಡ್ ಕೂಡ ಬಿದ್ದಿತ್ತು. ಸೊ ಹಾಗಾಗಿ ಇಟ್ಸ್ ನಾಟ್ ಆಲ್ವೇಸ್ ಟ್ರೂ, ಕರೆಕ್ಟಾ? ಸೊ ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಇಟ್ಸ್ ಟ್ರೂ. ಆ್ಯಂಡ್ 2008ಅಲ್ಲಿ ನೀವು ವಿಟ್ನೆಸ್ ಮಾಡ್ಬೋದು, 2008ನಲ್ಲಿ ನಮ್ಮ ಮಾರ್ಕೆಟ್ 50%ವರೆಗೂ 52%ಗಿಂತ ಹೆಚ್ಚು ಬಿದ್ದಿತ್ತು. ಸೊ ಇದು 15% ಇನ್ಕ್ರೀಸ್ ಆಗಿದೆ ರಿಟರ್ನ್ ಆನ್ ಇಯರ್ ಆನ್ ಇಯರ್ ಅಲ್ವಾ? ಸೊ ಒಂದು ವರ್ಷದಲ್ಲಿ. ನೆಕ್ಸ್ಟ್ ವರ್ಷ ಕೂಡ 16%. ಆ್ಯಂಡ್ 2011ಅಲ್ಲಿ ನೋಡ್ಬೋದು, ಇಟ್ ಹ್ಯಾಸ್ ವೆಂಟ್ ಅಪ್ ಟು 42% ರಿಟರ್ನ್ಸ್, ರೈಟ್? ಆ ಪರ್ಟಿಕ್ಯುಲರ್ ವರ್ಷದಲ್ಲಿ. ಸೊ ಒಳ್ಳೆ ಇದರಲ್ಲೇ ನೋಡ್ತು. ಸೊ 2014ಅಲ್ಲೆಲ್ಲ ಒಳ್ಳೆ ಪರ್ಫಾರ್ಮೆನ್ಸೇ ಕೊಟ್ಟಿತ್ತು ನಮ್ಮ ಮಾರ್ಕೆಟು, ರೈಟ್? ಸೊ 8%, 30% ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಫಸ್ಟ್ ಟೈಮ್ ಆದಾಗ, ಸೊ 30%ವರೆಗೂ ರಿಟರ್ನ್ಸ್ ಆಗಿತ್ತು. ಸೊ ಗೋಲ್ಡ್ ಅಷ್ಟೇನು ಪರ್ಫಾರ್ಮೆನ್ಸ್ ಕೊಟ್ಟಿರಲಿಲ್ಲ, ಸ್ಟಾಕ್ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾಗ ರೀಸೆಂಟ್ ಇಯರ್ಸಲ್ಲಿ. ಆ್ಯಂಡ್ ನೋಡ್ಬೋದು ಹೈಯೆಸ್ಟ್ ಹೋಗಿದ್ದು ನೋಡಿ 2020ಅಲ್ಲಿ ನಮ್ಮ ಶೇರ್ ಮಾರ್ಕೆಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತು. ಆ್ಯಂಡ್ ಕೋವಿಡ್ ಟೈಮ್ ಕೂಡ, ಕೋವಿಡಲ್ಲಿ ಕ್ರ್ಯಾಶ್ ಕೂಡ ಆಯಿತು ಅಲ್ವಾ ಕೆಲವಷ್ಟು ತಿಂಗಳು. ಸೊ ಹಾಗಾಗಿ ಗೋಲ್ಡ್ನಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ಗೋಲ್ಡು 38% ರಿಟರ್ನ್ಸ್ ಕೊಟ್ಟಿದೆ. ಆ್ಯಂಡ್ ಮಾರನೇ ವರ್ಷ ಜಾಸ್ತಿ ಏನು ಆಗಲಿಲ್ಲ, ಆಲ್ಮೋಸ್ಟ್ ಅಷ್ಟೇ ಪ್ರೈಸ್ ಇತ್ತು ಒಂದು ವರ್ಷ. ಆ್ಯಂಡ್ ನೆಕ್ಸ್ಟ್ ಇಯರ್ ಕಮಿಂಗ್ ಇಯರ್ಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸ್ನೇಹಿತರೆ, ನೋಡ್ಬೋದು ನೀವು, ಕರೆಕ್ಟಾ? ಯಾಕೆ ಮೇಲ್ ಬಂತು? ಓಕೆ, ನೋಡ್ಬೋದು ಲಾಸ್ಟ್ ಇಯರ್ ಅಂದರೆ 2025 66% ರಿಟರ್ನ್ಸ್ ಕೊಟ್ಟಿದೆ 2025ರಲ್ಲಿ. ಆ್ಯಂಡ್ ಆಲ್ರೆಡಿ 2026 ಈ ಒಂದು ತಿಂಗಳಲ್ಲೇ 30%ಕ್ಕೂ ಹೆಚ್ಚು ರಿಟರ್ನ್ಸ್ ಕೊಟ್ಟಿದೆ. ₹100 ಹಾಕಿದ್ದಿದ್ರೆ ₹130 ಆಗಿರೋದು ಈ ವರ್ಷ ಒಂದು ತಿಂಗಳಲ್ಲಿ. 30% ರಿಟರ್ನ್ಸ್ ಕೊಟ್ಟಿದೆ. ಕ್ಯಾನ್ ಯು ಇಮ್ಯಾಜಿನ್?
ಸೊ ಹೀಗಿತ್ತು ನಮ್ಮ ಗೋಲ್ಡ್ನ ಕತೆ. ಈಗ ಎರಡನ್ನೂ ಕಂಪೇರ್ ಮಾಡ್ತಾ ಹೋಗೋಣ. ಓಕೆ, ಸಪೋಸ್ ಈಗ ವೆರಿ ಸಿಂಪಲಾಗಿ ಹೇಳಬೇಕಂದ್ರೆ ನಾನೊಂದು ಫಾರ್ಮುಲಾ ಸೆಟ್ ಮಾಡಿ ಎರಡು ಕೂಡ 100 ಮಾಡಿದ್ದೀನಿ. ಏನು 100 ಅಂದರೆ ಈ ಆರೆಂಜ್ ಕಲರಲ್ಲಿ ತೋರಿಸ್ತಾ ಇರೋದು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸು, ಸೆನ್ಸೆಕ್ಸ್ದು, ಆ್ಯಂಡ್ ಬ್ಲೂ ಕಲರ್ ಇರೋದು ನಮ್ಮ ಗೋಲ್ಡ್ದು. ಈ ಆರೆಂಜ್ದು ಸೆನ್ಸೆಕ್ಸು, ಬ್ಲೂ ಕಲರ್ ಗೋಲ್ಡು. ಕ್ಲಿಯರ್ ಆಯಿತಾ? ಆ್ಯಂಡ್ ಈ 100 ಅಂತ ನಂಬರ್ ಇದೆಯಲ್ಲ, ಇದು ನನ್ನ ಮೊತ್ತ, ನನ್ನ ಹತ್ರ ಇರುವಂತಹ ಅಮೌಂಟು. 1981ರಲ್ಲಿ ನಾನು ಗೋಲ್ಡು ಮತ್ತು ಸೆನ್ಸೆಕ್ಸಲ್ಲಿ ಈಕ್ವಲ್ ಆಗಿ 100 ರೂಪೀಸ್ ಹೂಡಿಕೆ ಮಾಡಿದ್ದಿದ್ರೆ ಎಷ್ಟಾಗ್ತಾಯಿತ್ತು ಪ್ರತಿ ವರ್ಷದಲ್ಲಿ ನೋಡೋಣ. ಸೊ ನೋಡೋಣ, 5 ಇಯರ್ಸ್ ಕೌಂಟ್ ತೊಗೊಂಡಿದ್ದೀನಿ ನಾನು. ಸೊ 5 ವರ್ಷಕ್ಕೆ ನನ್ನ 100 ರೂಪಾಯಿ ಸೆನ್ಸೆಕ್ಸಲ್ಲಿ 232 ಆಗಿರೋದು, ಗೋಲ್ಡಲ್ಲಿ 128 ರೂಪೀಸ್ನಲ್ಲಿ ಇರೋದು. ಆನಂತರ ನೋಡ್ಬೋದು ಹೇಗೆ ಏರಿಕೆ ಆಗ್ತಾ ಹೋಗ್ತಾ ಇದೆ ಸೆನ್ಸೆಕ್ಸ್ ಅಂತ ಹೇಳಿ. ಸೊ 2007 ಬರೋಷ್ಟರಲ್ಲಿ ನನ್ನ 100 ರೂಪಾಯಿ, ಇದಕ್ಕೆ ಡಿವಿಡೆಂಡ್ಸ್ ಎಲ್ಲ ಆ್ಯಡಪ್ ಮಾಡಿಲ್ಲ ನಾನು, ಜಸ್ಟ್ ಕೇವಲ 100 ರೂಪಾಯಿ ಹಾಕಿ ಬಿಟ್ಬಿಟ್ಟಿದ್ದೀನಿ ನಾನು, ಮರ್ತೋಗ್ಬಿಟ್ಟಿದ್ದೀನಿ. ಆ 100 ರೂಪಾಯಿ ಏನಾಗಿದೆ 2007ರಲ್ಲಿ 8,000, ಹತ್ತತ್ರ 8,900 ರೂಪಾಯಿ ಆಗಿದೆ. ಬಟ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ದಿದ್ರೆ, ಅಂದರೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ನಾನು, 100 ರೂಪೀಸ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಆ 100 ರೂಪೀಸ್ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ, 647. ಬಟ್ ಕಂಪೇರ್ ಟು ಸೆನ್ಸೆಕ್ಸ್ ಇದು ಕಮ್ಮಿ ಆಯಿತು ಅಲ್ವಾ? ಸೊ ಸೆನ್ಸೆಕ್ಸ್ ಹ್ಯಾಸ್ ಗಿವನ್ ಮೋರ್ ರಿಟರ್ನ್ಸ್ ಕಂಪೇರ್ ಟು ಗೋಲ್ಡ್ ಅಂತಲೇ ಹೇಳ್ಬೋದು. ಹತ್ತತ್ರ 89 ಟೈಮ್ಸ್, 89 ಟೈಮ್ಸ್ ಜಾಸ್ತಿ ಆಗಿದೆ ನನ್ನ ರಿಟರ್ನ್ಸ್. ಜಸ್ಟ್ ಗೋಲ್ಡು ಬರೀ 6 ಟೈಮ್ಸ್ ಮಾತ್ರ ಜಾಸ್ತಿ ಆಗಿದೆ. ಆ್ಯಂಡ್ ನೋಡ್ಬೋದು 2008ಅಲ್ಲಿ 8,000 ಇದ್ದಿದ್ದು ನನ್ನ ವ್ಯಾಲ್ಯೂ 4,000 ಇಳಿದೋಯ್ತು. ಬಟ್ ಗೋಲ್ಡ್ ನೋಡಿ 647 ಇತ್ತಾ, 749 ಆಯಿತು. ಕರೆಕ್ಟಾ? ಆ್ಯಂಡ್ ಅದ್ರ ಮಾರನೇ ವರ್ಷಕ್ಕೆ ಇದು ಕೂಡ ಆಲ್ಮೋಸ್ಟ್ ಡಬಲ್ ಆಯಿತು, 7,000 ಹೋಗಿ ನಿಂತ್ಕೊಂತು. ಗೋಲ್ಡು ಕೂಡ ಇನ್ಕ್ರೀಸ್ ಆಗ್ತಾ ಹೋಯ್ತು. ಗೋಲ್ಡ್ ಎಲ್ಲೂ ಕೂಡ ಬಿದ್ದಿಲ್ಲ, ನೋಡ್ಬೋದು ನೀನು. ನನ್ನ 100 ರೂಪಾಯಿ ಎಲ್ಲೂ ಕೂಡ ಕಮ್ಮಿ ಆಗ್ತಾ ಹೋಗಿಲ್ಲ, ಕನ್ಸಿಸ್ಟೆಂಟ್ ಆಗಿ ಏರಿಕೆ ಆಗ್ತಾ ಹೋಗ್ತದೆ. ಬಟ್ ಸ್ಟಾಕ್ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ನೋಡ್ತಾ ಇರ್ಬೋದು ನೀವು ಅಲ್ವಾ? 2010ನಲ್ಲಿ 9,000ವರೆಗೂ ಹೋಗಿತ್ತು ನನ್ನ ಸೆನ್ಸೆಕ್ಸ್, ಅಂದರೆ ನನ್ನ 100 ರೂಪಾಯಿ 9,000 ಆಗಿತ್ತು. ಅದರ ಮಾರನೇ ವರ್ಷ 6,700ಕ್ಕೆ ಕುಸಿತ ಕಾಣ್ತು. ಸೊ ದೆನ್ ಕಮ್ಸ್ 2012ಅಲ್ಲೂ ಜಾಸ್ತಿ ಆಯಿತು, 13ನಲ್ಲಿ ಜಾಸ್ತಿ ಆಯಿತು, 14ನಲ್ಲಿ ಫಸ್ಟ್ ಟೈಮ್ ಹೈಯೆಸ್ಟ್ ಹೋಯಿತು ನೋಡಿ, ಹತ್ತತ್ರ 12,000, 5 ಡಿಜಿಟ್ಸ್ಗೆ ಹೋಯಿತು ನನ್ನ 100 ರೂಪಾಯಿ. ನನ್ನ ಒಂದು 100 ರೂಪಾಯಿ 12,000ವರೆಗೂ ಹೋಯಿತು, ಹತ್ತತ್ರ 120 ಪಟ್ಟು ಬೆಳೆದಿದೆ ನನ್ನ 100 ರೂಪಾಯಿ. ಬಟ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ದಿದ್ರೆ ಇಟ್ ವಾಸ್ ಜಸ್ಟ್ 16 ಟೈಮ್ಸ್, 16 ಪಟ್ಟು ಮಾತ್ರ ಬೆಳೆದಿದೆ ನನ್ನ 100 ರೂಪಾಯಿ. ಆ್ಯಂಡ್ ಹಾಗೆ 2015, 16, 17, 18, 19, 20ಕ್ಕೆ ಬಂದರೆ ನನ್ನ 100 ರೂಪಾಯಿ 2020ರಲ್ಲಿ 20,975 ರೂಪಾಯಿ ಆಗಿರೋದು. ಆ್ಯಂಡ್ ಗೋಲ್ಡು ಹತ್ತತ್ರ 2,913 ರೂಪಾಯಿನಲ್ಲಿ ಓಡ್ತಾ ಇರೋದು. ಸಪೋಸ್ ನಾನು ಸೇಲ್ ಮಾಡಿದರೆ ಅದನ್ನು ನನಗೆ 2,900 ರೂಪಾಯಿ ಬರೋದು. ಆ್ಯಂಡ್ ಹಾಗೆ ನೋಡ್ತಾ ಹೋಗ್ಬೋದು ನೀವು 2021, 22, 23, 24, 25. ಆ್ಯಂಡ್ ಸದ್ಯಕ್ಕೆ ಸ್ಟಾಕ್ ಮಾರ್ಕೆಟ್ ಡೌನ್ ಇದೆ, ಆದರೂ ಕೂಡ ನಾನು ಹೂಡಿಕೆ ಮಾಡಿದಂತಹ 100 ರೂಪಾಯಿ ಸೆನ್ಸೆಕ್ಸ್ನಲ್ಲಿ ಇವತ್ತು 37,000ನಲ್ಲಿ ಟ್ರೇಡ್ ಆಗ್ತಾ ಇತ್ತು. ನನ್ನ 100 ರೂಪಾಯಿ 100 ರೂಪೀಸ್. ಆ್ಯಂಡ್ ಗೋಲ್ಡಲ್ಲಿ ಅದೇ 100 ರೂಪಾಯಿ ಇಟ್ಟಿದ್ದಿದ್ರೆ ಅದು ಈಗ ಹತ್ತತ್ರ 7,784 ರೂಪಾಯಿ ಆಗಿತ್ತು. ಓಕೆ, ಸೊ ಸೆನ್ಸೆಕ್ಸು ಗೋಲ್ಡು ಎಲ್ಲ ಬೇರೆ ಬೇರೆ ರೇಟಲ್ಲಿ ಸ್ಟಾರ್ಟ್ ಆಗಿತ್ತು. ನಾನು ಒಂದು ಫಾರ್ಮುಲಾ ಯೂಸ್ ಮಾಡಿ ಎರಡನ್ನೂ ಈಕ್ವಲ್ ಮಾಡಿ ಈ ಒಂದು ಕ್ಯಾಲ್ಕುಲೇಷನ್ಸ್ ಮಾಡಿದ್ದೀನಿ. ಓಕೆ, ಸೊ ಓವರಾಲ್ ನೋಡೋದಾದರೆ ಫ್ಲಕ್ಚುಯೇಷನ್ಸ್ ಇದ್ದರೂ ಕೂಡ ಸೆನ್ಸೆಕ್ಸ್ನಲ್ಲಿ ಹೂಡಿಕೆ ಮಾಡಿದ್ದಿದ್ರೆ ಹಲವಾರು ಪಟ್ಟು, ಅಂದರೆ ಹತ್ತತ್ರ 374 ಪಟ್ಟು ನಮ್ಮ 100 ರೂಪಾಯಿ ಜಾಸ್ತಿ ಆಗಿದೆ ಅಲ್ವಾ? ಸೊ 374 ಟೈಮ್ಸ್ 100, ಸೊ ಗಿವ್ಸ್ 37,000 ರೈಟ್? ಸೊ ಹಾಗೆ ಗೋಲ್ಡು ಇಲ್ಲ ಅಂದರೆ ನಾನು ಕೆಟ್ಟದು ಅಂತ ಹೇಳ್ತಾ ಇಲ್ಲ, ಬಟ್ ಕಂಪ್ಯಾರಿಸನ್ ಮಾಡಿದ್ರೆ ಗೋಲ್ಡ್ಗೆ ಮತ್ತು ಸೆನ್ಸೆಕ್ಸಲ್ಲಿ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಅಲ್ವಾ? 100 ರೂಪಾಯಲ್ಲಿ 32,444 ರೂಪಾಯಲ್ಲಿ ಅಲ್ವಾ? ಎರಡೂ ಕೂಡ ಹೆಲ್ತಿ ಇನ್ವೆಸ್ಟ್ಮೆಂಟ್. ಅದೇ 100 ರೂಪಾಯಿ ನೀವು ಬ್ಯಾಂಕಲ್ಲಿ ಇಟ್ಟಿದ್ದಿದ್ರೆ ನೀವೇ ಕ್ಯಾಲ್ಕುಲೇಟ್ ಮಾಡಿ ಇಂಟ್ರೆಸ್ಟ್ನ. ಓಕೆ, ಸೊ ದ್ಯಾಟ್ ಈಸ್ ಲೈಕ್ ಎಲ್ಲ ನೋಡಿ, ಡೋಂಟ್ ಕೀಪ್ ಆಲ್ ದಿ ಎಗ್ಸ್ ಇನ್ ದ ಸೇಮ್ ಬ್ಯಾಸ್ಕೆಟ್ ಅಂತ ಹೇಳಲ್ವಾ? ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಕರೆಕ್ಟಾ? ಅಬ್ಸರ್ವ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ ನೀವು ಎಲ್ಲ. ಹಾಂ, ಸೊ ಫಾಸ್ಟ್ ಆಯಿತಾ? ಸೊ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ವಿಕ್ಕಾಗಿ. ಸೊ ಏನಾಯಿತು, ಈ 9 ಔಟ್ ಆಫ್ 11, ಸೊ 11 ಡಿಪ್ಸ್ ಆಯಿತು. ಸೊ 9 ಔಟ್ ಆಫ್ 11 ಡಿಪ್ಸ್ನಲ್ಲಿ ಸೆನ್ಸೆಕ್ಸ್ ಕ್ರ್ಯಾಶ್ ಆಗಿರೋದ್ರಲ್ಲಿ 9ರಲ್ಲಿ ಗೋಲ್ಡ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ 9 ವರ್ಷಗಳಲ್ಲಿ ಅಲ್ವಾ? ಸೊ 2008ರಲ್ಲಿ ಹೋಗೋಣ. 2008ರಲ್ಲಿ ನೀವು ನೋಡ್ಬೋದು ನಮ್ಮ ಗೋಲ್ಡು
15% ರಿಟರ್ನ್ಸ್ ಕೊಟ್ಟಿದೆ, ರೈಟ್? 15%. ಬಟ್ ನಮ್ಮ ಸೆನ್ಸೆಕ್ಸು ಎಷ್ಟು ಕ್ರ್ಯಾಶ್ ಆಗಿದೆ? ನಮ್ಮ ಸೆನ್ಸೆಕ್ಸು 52% ಕ್ರ್ಯಾಶ್ ಆಗಿದೆ, ಕರೆಕ್ಟಾ? ಗಾಬರಿ ಆಗಲ್ವ ನಮಗೆ? ಸೆನ್ಸೆಕ್ಸ್ 50% ಕ್ರ್ಯಾಶ್ ಆಗೋದ್ರೆ ಈಗ ಹಾಗೆ 2011ರಲ್ಲೂ ನೋಡ್ಬೋದು ನೀವು. ಗೋಲ್ಡ್ ಎಷ್ಟು ಕೊಟ್ಟಿದೆ? ಹತ್ತತ್ರ 42% ರಿಟರ್ನ್ಸ್ ಕೊಟ್ಟಿದೆ, ರೈಟ್? ಬಟ್ ಸೆನ್ಸೆಕ್ಸು 2011ರಲ್ಲಿ ಹತ್ತತ್ರ 24% ಕ್ರ್ಯಾಶ್ ಆಗಿದೆ, ಕರೆಕ್ಟಾ? ಆ್ಯಂಡ್ ಹಾಗೆ 1987ರಲ್ಲಿ ನೀವು ನೋಡ್ಬೋದು ಹತ್ತತ್ರ 19% ಏನೋ ಡೌನ್ ಆಗಿದೆ, 15% ಏನೋ ಡೌನ್ ಆಗಿದೆ. ಬಟ್ ಗೋಲ್ಡು 1987ರಲ್ಲಿ 20% ಏರಿಕೆ ಕಂಡಿದೆ. ಸೊ ಹೀಗೆ ಗೋಲ್ಡ್ ಇಸ್ ಅ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಅಂತಲೇ ಹೇಳ್ಬೋದು. ಸೊ ಸ್ಟಾಕ್ ಕ್ರ್ಯಾಶ್ ಆದರೆ ಗೋಲ್ಡ್ ಶೈನ್ ಆಗುತ್ತೆ, ಗೋಲ್ಡ್ ಶೈನ್ ಆದರೆ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ ಅಂತ ಅರ್ಥ ಮೆಜಾರಿಟಿ ಆಫ್ ದ ಟೈಮ್ಸ್, ಬಟ್ ನಾಟ್ ಆಲ್ವೇಸ್. ಓಕೆ, ಸೊ ಇದರಿಂದ ನಾವೇನು ಕಲಿಬೇಕು? ನಂಬರ್ 1, ವೊಲಟಾಲಿಟಿ ಇಸ್ ದ ಪ್ರೈಸ್ ಆಫ್ ವೆಲ್ತ್. ಅಂದರೆ ಈ ಸೆನ್ಸೆಕ್ಸು ಹ್ಯೂಜ್ ಟಿಪ್ಸ್ ಕೊಟ್ಟರೂ ಕೂಡ ಆ ₹100, ನನ್ನ ಒಂದು ₹100 37,000 ಆಗಿದೆ ಅಲ್ವಾ? ನಾನು ಹೆದರಿಕೆ ಪಟ್ಟು ನಾನು ಹಿಂದೆ ವಾಪಸ್ ತೊಗೊಂಡ್ಬಿಟ್ಟಿದ್ದಿದ್ರೆ ಆ ₹100ನ 37,000 ಆಗ್ತಾಯಿತ್ತಾ? ₹100 ಬಿಡಿ, ಸಪೋಸ್ ನಾನು ₹1,000 ಇನ್ವೆಸ್ಟ್ ಮಾಡಿದ್ದಿದ್ರೆ ಅದು 3 ಲಕ್ಷ ಆಗಿರೋದು, ಕರೆಕ್ಟಾ? ನಾನು 10,000 ಇನ್ವೆಸ್ಟ್ ಮಾಡಿದ್ದಿದ್ರೆ 37 ಲಕ್ಷ. ನಾವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ದಿದ್ರೆ 3 ಕೋಟಿ. ನಾನು 10 ಲಕ್ಷ ಇನ್ವೆಸ್ಟ್ ಮಾಡಿದ್ದಿದ್ರೆ ಅದು 37 ಕೋಟಿ ಆಗಿರೋದು, ಕರೆಕ್ಟಾ? ಸ್ಕೇಲ್ ಆಲ್ಸೋ ಇಸ್ ಇಂಪಾರ್ಟೆಂಟ್, ರೈಟ್? ಸೊ ಏನು ಲೆಸನ್ ಇದರಿಂದ? ನಾವು ಈ ಫಾಲ್ಸ್, ಈ ಡಿಪ್ಸ್ನ ಟಾಲರೇಟ್ ಮಾಡಿದ್ರೆ ನಮಗೆ ಬಿಗ್ ಗೇನ್ಸ್ ಸಿಕ್ಕೇ ಸಿಗುತ್ತೆ ಅನ್ನುವಂತಹದ್ದು ಈ ಹಿಸ್ಟ್ರಿ ಹೇಳ್ತಾ ಇದೆ. ಸಪೋಸ್ ಇಫ್ ವಿ ಕಾಂಟ್ ಟಾಲರೇಟ್ ದೀಸ್ ಫಾಲ್ಸ್, ವಿ ವೋಂಟ್ ಬಿ ಗೆಟಿಂಗ್ ಬಿಗ್ ಗೇನ್ಸ್, ಕರೆಕ್ಟಾ? ಆ್ಯಂಡ್ ನಂಬರ್ 2, ಗೋಲ್ಡ್ ಇಸ್ ನಾಟ್ ಫಾರ್ ಗ್ರೋತ್. ಗೋಲ್ಡು ಗ್ರೋತ್ಗಲ್ಲ, ಇಟ್ಸ್ ಫಾರ್ ಸರ್ವೈವಲ್. ಸಪೋಸ್ ನನ್ನ ಹತ್ರ ಬರೋ ದುಡ್ಡನ್ನೆಲ್ಲ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಾಕ್ಬಿಡ್ತೀನಿ ಅಂದರೆ ಅವನಷ್ಟು ಮೂರ್ಖ ಇನ್ನೊಬ್ಬ ಇಲ್ಲ. ಯಾಕೆಂದರೆ ನೆಕ್ಸ್ಟ್ ಡೇ 50% ಕ್ರ್ಯಾಶ್ ಆಯಿತು ಅಂದರೆ, ಏನೋ ಎಮರ್ಜೆನ್ಸಿ ಬಂತು, ಅವಾಗ ಏನು ಮಾಡ್ತಾನೆ? ಆ ದುಡ್ಡು 50,000 ಹಾಕಿರ್ತಾನೆ, 25,000ಕ್ಕೆ ಹೋಗಿರುತ್ತೆ. 25,000 ಲಾಸ್, ಅವನಿಗೆ ಎಮರ್ಜೆನ್ಸಿ ತೆಗಿಲೇಬೇಕು ದುಡ್ಡು, ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಕೂಡ ಮಾಡಬೇಕಾಗತ್ತೆ. ಗೋಲ್ಡು FDನಲ್ಲೂ ಕೂಡ ಕೆಲವೊಂದು ಪರ್ಸೆಂಟೇಜ್ ಆಫ್ ಅಮೌಂಟ್ನ ಇಡಬೇಕಾಗತ್ತೆ. ಸೊ ಬೆಟರ್ ದ್ಯಾನ್ ಸೆನ್ಸೆಕ್ಸ್ ಇಸ್ ಗೋಲ್ಡ್. ಗೋಲ್ಡ್ ರೇರ್ಲಿ ಕ್ರ್ಯಾಶಸ್, ಕರೆಕ್ಟಾ? ಆ್ಯಂಡ್ ಇನ್ನೊಂದು, ಮೂರನೇದು ನಾನು ಹೇಳ್ತಾ ಇರ್ತೀನಿ ಆವಾಗ, ನೆವರ್ ಪುಟ್ ಆಲ್ ದಿ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್, ರೈಟ್? ಎಲ್ಲ ಎಗ್ಸ್ನ, ಎಲ್ಲ ದುಡ್ಡನ್ನ ನೀವು ಒಂದೇ ಕಡೆ ಹಾಕಕ್ಕೆ ಹೋಗ್ಬೇಡಿ. ಸ್ಟಾಕ್ಸ್ನಲ್ಲೂ ಅಷ್ಟೇ, ಕರೆಕ್ಟಾ? ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲದರಲ್ಲೂ ಕೆಲವೊಂದು ಕಡೆ ಹಾಕ್ಕೊಂಡು ಹೋಗಿ ನೀವು. ಓಕೆ, ಅಲೋಕೇಶನ್ ಮಾಡ್ತಾ ಹೋಗೋ. FDನಲ್ಲೂ ಇಡಬೇಕು ನೀವು, ಬ್ಯಾಂಕ್ನಲ್ಲೂ ಇಡಬೇಕು. ರಿಟರ್ನ್ಸ್ ಕೊಡಲ್ವಲ್ಲ, ಏನಕ್ಕೆ ಇಡೋದು? ಸೊ ನಾಟ್ ಜಸ್ಟ್ ಆ ಥರ ಯೋಚನೆ ಮಾಡಬಾರ್ದು ನೀವು. ಸಪೋಸ್ ಏನಾದ್ರು ಬೇಕು ಅಂದರೆ, ಅರ್ಜೆಂಟ್ ಬೇಕು ನನಗೆ ಅಲ್ವಾ? ಕೆಲವರು ಏನು ಮಾಡ್ತಾರೆ ಅಂದರೆ, ಸೊ ಬರೋ ದುಡ್ಡನ್ನೆಲ್ಲ ಹಾಕ್ಬಿಡ್ತಾರೆ ಶೇರ್ ಮಾರ್ಕೆಟ್ನಲ್ಲಿ. ದೇ ವೋಂಟ್ ಬಿ ಹ್ಯಾವಿಂಗ್ ಎನಿಥಿಂಗ್ ಫಾರ್ ದಿ ಎಮರ್ಜೆನ್ಸಿ, ಕರೆಕ್ಟಾ? ಎಮರ್ಜೆನ್ಸಿ ಹೇಳಿ ಬರೋಲ್ಲ ಅಲ್ವಾ? ಸೊ ಹಾಗಾಗಿ ಆ್ಯಂಡ್ ಡಿವರ್ಸಿಫಿಕೇಷನ್ ಮಾಡಲೇಬೇಕಾಗತ್ತೆ ನಾವು. ಆ್ಯಂಡ್ ನೆಕ್ಸ್ಟು, ಟೈಮ್ ಇನ್ ದ ಮಾರ್ಕೆಟ್ ಬೀಟ್ಸ್ ಟೈಮಿಂಗ್ ಇನ್ ದ ಮಾರ್ಕೆಟ್. ಸೊ ಸಪೋಸ್ ಏನಾರೋ ಸ್ಟ್ರಾಂಗ್ ಇಯರ್ಸ್ ಏನಾರೋ ಮಿಸ್ ಆಯಿತು ಅಂದರೆ ರಿಟರ್ನ್ಸ್ ಕಮ್ಮಿ ಆಗಿಬಿಡುತ್ತೆ ಅಲ್ವಾ? ಸೊ ಏನಾರೋ ಕ್ರ್ಯಾಶ್ ಆದಮೇಲೆ, ನಾವು ಮೆಜಾರಿಟಿ ಆಫ್ ದ ಟೈಮ್ಸ್ ನೋಡಿರೋದೇನೋ ಸೆನ್ಸೆಕ್ಸ್ನಲ್ಲಿ ಕ್ರ್ಯಾಶ್ ಆದಮೇಲೆ ತಾನೇ ಒಳ್ಳೆ ಗೇನ್ಸ್ ಬಂದಿರೋದು. ನೋಡಿ, ಇಲ್ಲಿ 50% ಬಿತ್ತು, ನೆಕ್ಸ್ಟ್ ಇಯರ್ನೇ 2009ಅಲ್ಲಿ 81% ರೈಸ್ ಆಗಿದೆ, ಕರೆಕ್ಟಾ? ಸ್ಟಾಕ್ ನೀವು ಆಲ್ಮೋಸ್ಟ್ ಎಲ್ಲ ನಾವು ಕೋವಿಡ್ ಕ್ರ್ಯಾಶ್ನ ವಿಜುವಲೈಸ್ ಮಾಡಿದ್ದೀವಿ, ರೈಟ್? ಕೋವಿಡ್ನಲ್ಲಿ ಒಳ್ಳೆ ಕ್ರ್ಯಾಶ್ ಆಯಿತು. ಸೊ ನೆಕ್ಸ್ಟ್ ಅದೇ ಇಯರಲ್ಲೇ ನೆಕ್ಸ್ಟ್ ತಿಂಗಳುಗಳಲ್ಲಿ ಒಳ್ಳೆ ಏರಿಕೆ ಕೂಡ ಕಾಣ್ತಲ್ವಾ? ಸೊ ಹಾಗಾಗಿ ಮಾರ್ಕೆಟ್ ಕ್ರ್ಯಾಶ್ ಆಯಿತು ಅಂದರೆ ನೆಕ್ಸ್ಟ್ ವೆರಿ ಫ್ಯೂ ಮಂತ್ಸ್ ಅದು ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತಲೇ ಹೇಳ್ಬೋದು, ಕರೆಕ್ಟಾ? ಸೊ ಇದರಿಂದ ನಾವೇನು ಕಲಿಬೇಕು? ವಿ ನೀಡ್ ಟು ಸ್ಟೇ ಇನ್ವೆಸ್ಟೆಡ್ ಆ್ಯಂಡ್ ಪ್ಯಾನಿಕ್ ಸೆಲ್ನ ಮಾಡಬಾರ್ದು ನಾವು, ಕರೆಕ್ಟಾ? ಪ್ಯಾನಿಕ್ ಆಗಿ ಸೆಲ್ ಮಾಡಬಾರ್ದು. ಅಯ್ಯೋ ಬಿದ್ದೋಯ್ತಲ್ಲ ಕೆಳಗಡೆ, ಸೊ ಪ್ಯಾನಿಕ್ ಆಗಿ ಸೆಲ್ ಮಾಡಿ. ಐ ಡೋಂಟ್ ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್, ಬಟ್ ಹಿಸ್ಟ್ರಿ ಡಸಂಟ್ ಟೆಲ್ ರಾಂಗ್, ರೈಟ್? ಹಿಸ್ಟ್ರಿ ನಮ್ಮ ಕಣ್ಮುಂದೆನೇ ಇದೆ ಡೇಟಾ, ಕರೆಕ್ಟಾ? ಸೊ ಹಾಗಾಗಿ ನಾವು ಇನ್ವೆಸ್ಟೆಡ್ ಆಗಿರ್ಬೇಕು ನಾವು. ಸೊ ವಿ ಶುಡ್ ನಾಟ್ ಸೆಲ್ ಇನ್ ಪ್ಯಾನಿಕ್ ಮೋಡ್. ಆ್ಯಂಡ್ ಫೈನಲಿ ಈ ರೀಬ್ಯಾಲೆನ್ಸಿಂಗ್, ಕರೆಕ್ಟಾ? ಸ್ಟಾಕ್ಸ್ ಏನಾದ್ರು ಚೀಪಾಗಿ ಸಿಕ್ಕಿದ್ರೆ ಬೈ ಮಾಡಬೇಕಾಗತ್ತೆ. ಆ್ಯಂಡ್ ಬುಲ್ ರನ್ ಆದಮೇಲೆ ಸ್ಟಾಕ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಲ್ವಾ ಯೂಶಲಿ? ಸೊ ಬಟ್ ನಾವೇನು ಮಾಡಬೇಕಾಗತ್ತೆ? ನಾವು ಬುಲ್ ರನ್ನಲ್ಲಿ ನಾವು ಹಾಕಕ್ಕೆ ಹೋಗಬಾರ್ದು. ಓಕೆ, ಮಾರ್ಕೆಟ್ ಯಾವಾಗ ಶಾಂತವಾಗಿರುತ್ತೋ ಆವಾಗ ಇನ್ವೆಸ್ಟ್ ಮಾಡಬೇಕಾಗತ್ತೆ ನಾವು, ಅಲ್ವಾ? ಸೊ ಮೆನಿ ಆಫ್ ದ ಪೀಪಲ್ ಏನು ಮಾಡ್ತಾರೆ, ಮಾರ್ಕೆಟ್ ಹೋಗ್ತಾ ಇರುತ್ತೆ, ಟಿಪ್ಪಲ್ಲಿರುತ್ತೆ, ಆಗ ಹಾಕ್ತಾರೆ. ಸೊ ಸಡನ್ನಾಗಿ ಡೌನ್ ಬಂದರೆ ಅವ್ರದ್ದು ರೆಡ್ ಆಗಿಬಿಡುತ್ತೆ ಪೋರ್ಟ್ಫೋಲಿಯೋ, ಕರೆಕ್ಟಾ? ಸೊ
ಎಮೋಷನ್ಸ್ ಇರಬಾರ್ದು ಮಾರ್ಕೆಟ್ನಲ್ಲಿ. ಸೊ ಬೈ ಸ್ಟಾಕ್ಸ್ ಆಫ್ಟರ್ ರ್ಯಾಲೀಸ್ ಅಂತ ಹೇಳ್ತಾರೆ. ಯಾರು? ಮೂರ್ಖರು. ರ್ಯಾಲಿ ಹೋಗ್ತಿದ್ಯಾ, ಬೈ ಮಾಡು ಶೇರು ಅಲ್ವಾ? ಸೊ ಆಗ ಮಾಡಿದ್ರೆ ಏನಾಗುತ್ತೆ, ಇಮಿಡಿಯೇಟ್ ಕೆಳಗೆ ಬಿದ್ದಾಗ ಅವ್ರು ಗಾಬರಿ ಆಗಿಬಿಡ್ತಾರೆ. ಸೊ ಹಾಗಾಗಿ ವಿ ನೀಡ್ ಟು ಬಿ ಡಿಸಿಪ್ಲಿನ್ಡ್. ಸೊ SIP ಥರ ಮಾಡ್ಕೊಂಡು ಹೋಗಬೇಕು. ಮಾರ್ಕೆಟ್ ಮೇಲಿರಲಿ ಕೆಳಗೆ ಹೋಗ್ತಾ ಇರಲಿ, ವಿ ಶುಡ್ ನಾಟ್ ಸ್ಟಾಪ್ SIPs ಬಿಕಾಸ್ ವಿ ಗೆಟ್ ದಿ ಅಡ್ವಾಂಟೇಜ್ ಆಫ್ ಆಲ್ ದ ಕೈಂಡ್ ಆಫ್ ಮಾರ್ಕೆಟ್. ಸಪೋಸ್ ನಿಮ್ಮ ಹತ್ರ ಸ್ವಲ್ಪ ಲಿಕ್ವಿಡ್ ಫಂಡ್ ಇದ್ದರೆ ಇಟ್ಕೊಂಡಿರ್ಬೇಕು. ಆ್ಯಕ್ಚುಲಿ ಲಿಕ್ವಿಡ್ ಫಂಡು ಯಾವಾಗ ಮಾರ್ಕೆಟ್ನ ಸ್ಟಾಕ್ಸು ಚೀಪ್ ಪ್ರೈಸ್ನಲ್ಲಿ ಸಿಗುತ್ತೆ, ಸೊ ದ್ಯಾಟ್ ಈಸ್ ಅ ಬೆಟರ್ ಆಪರ್ಚುನಿಟಿ, ರೈಟ್? ಸೊ ಸುಮಾರು ಸ್ಟಾಕ್ಸ್ ಎಲ್ಲ ಕಮ್ಮಿ ಆಗಿದೆ ಪ್ರೈಸು. ಸೊ ಯಾವಾಗ ರೈಸ್ ಆಗುತ್ತೋ ಅಥವಾ ಇನ್ನೂ ಬೀಳುತ್ತೋ ಹೇಳಲಿಕ್ಕಾಗಲ್ಲ, ರೈಟ್? ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆಟ್ ಗುಡ್ ರಿಟರ್ನ್ಸ್. ಸೊ ವಿ ನೀಡ್ ಟು ಯೂಸ್ ಸ್ಟಾಕ್ಸ್ ಟು ಗ್ರೋ ರಿಚ್ ಆ್ಯಂಡ್ ಗೋಲ್ಡ್ನ ವಿ ನೀಡ್ ಟು ಯೂಸ್ ಟು ಸ್ಟೇ ರಿಚ್, ರೈಟ್? ಸೊ ಗೋಲ್ಡಲ್ಲೂ ಇನ್ವೆಸ್ಟ್ ಮಾಡಬೇಕು, ಸ್ಟಾಕ್ಸ್ನಲ್ಲೂ ಇನ್ವೆಸ್ಟ್ ಮಾಡಬೇಕು, ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು, ರೈಟ್? ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸುಮಾರು ದಿನಗಳಾದ್ಮೇಲೆ ವೀಡಿಯೋ ಮಾಡಿದೆ. ಎಷ್ಟು ಜನ ಕೇಳಿರ್ತಿರೋ ಲಾಸ್ಟ್ವರೆಗೂ ಗೊತ್ತಿಲ್ಲ, ಬೋರ್ ಆಗಿ ಬಿಟ್ಟಿರ್ತೀರ ಅಂತ ಸೂಚನೆ ಹಲವಾರು ಜನಗಳದು. ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಹಾಗಾಗಿ ಸ್ವಲ್ಪ ವೀಡಿಯೋ ಲಾಂಗ್ ಇತ್ತು ಇವತ್ತು, ಜಸ್ಟ್ ಲೈಕ್ ಲೈವ್ ವೀಡಿಯೋ ಥರ ಅನಿಸ್ತಿದೆ ನನಗೆ. ಏನಾದ್ರು ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ಆ್ಯಂಡ್ ಐ ವಿಲ್ ಟ್ರೈ ಟು ಸ್ಟೇ ಕನ್ಸಿಸ್ಟೆಂಟ್ ಆ್ಯಂಡ್ ಐ ವಿಲ್ ಬಿ ಕನ್ಸಿಸ್ಟೆಂಟ್. ಓಕೆ, ಕನ್ಸಿಸ್ಟೆಂಟ್ ಆಗಿ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಾನು ಕೂಡ. ಓಕೆನಾ? ಹಾಂ, ಓಕೆ, ಫೈನ್ ದೆನ್. ಥ್ಯಾಂಕ್ ಯು. ಸಿ ಯು. ಬಾಯ್. ನಮಸ್ತೆ.